ಮೆರವಣಿಗೆಯಲ್ಲಿ 20ಕ್ಕೂ ಹೆಚ್ಚು ಅಧಿಕ ಜನ ಸೇರುವ ಸಾಧ್ಯತೆ ಇದೆ. ಸುಮಾರು 3 ಕಿಲೋಮೀಟರ್ವರೆಗೂ ಕೂಡ ಮೆರವಣಿಗೆ ಸಾಗುತ್ತೆ. ಮದ್ದೂರಿನ IB ಸರ್ಕಲ್ ಇಂದ ಮೆರವಣಿಗೆ ಆರಂಭ ಆಗುತ್ತೆ. ಶಿಂಷಾ ನದಿಯಲ್ಲಿ ಗಣೇಶ ವಿಸರ್ಜನೆ ಆಗುತ್ತೆ. ಸೊ ಇವತ್ತು ಮದ್ದೂರಿನಲ್ಲಿ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ, ಕೇಸರಿಯ ಕಿಚ್ಚು. ಕಲ್ಲು ತೂರಾಟವನ್ನ ನಡೆಸಿದಂತಹ ಕಿಡಿಗೇಡಿಗಳ ವಿರುದ್ಧ ಕೇಸರಿಯ ರಣಕಹಳೆ, ಅಂದರೆ ಹಿಂದೂಗಳ ರಣಕಹಳೆ. ನಾವು ಹಿಂದೂಗಳು ನಮ್ಮ ಹಬ್ಬವನ್ನು ನಮ್ಮ ಊರಿನಲ್ಲಿ ಆಚರಣೆ ಮಾಡುವುದಕ್ಕೆ ಯಾರೋ ದೊಣ್ಣೆ ನಾಯಕನ ಪರ್ಮಿಷನ್ ಬೇಕಾ? ಜೊತೆಗೆ ಅಲ್ಲಿ ಸೌಂಡ್ ಮಾಡಬಾರ್ದು, ಇಲ್ಲಿ ಜೈಕಾರ ಹಾಕಬಾರ್ದು, ಇಲ್ಲಿ DJ ಹಾಕಬಾರ್ದು ಅಂತ ಹೇಳಿದ್ರೆ ಇದು ಭಾರತ. ಧಾರ್ಮಿಕ ಹಕ್ಕಿದೆ. ಎಲ್ಲ ಆಚರಣೆಗಳನ್ನು ಅದ್ಧೂರಿಯಾಗಿ ಆಚರಿಸುವಂಥ ಹಕ್ಕಿದೆ ನಮಗೆ. ಆದರೂ ಕೂಡ ಮಸೀದಿ ಬಳಿ ಬಂದರೆ ಸೌಂಡ್ ಮಾಡಬಾರ್ದು, ಸೈಲೆಂಟ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ರಸ್ತೆ ಸಾರ್ವಜನಿಕರದ್ದು. ಮಸೀದಿ ಅವರ ಸಂಪ್ರದಾಯ, ಒಳಗಡೆ ಮಸೀದಿ ಒಳಗಡೆ ಅವರು ಪ್ರಾರ್ಥನೆಯನ್ನಾದರೂ ಮಾಡಿಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ರಸ್ತೆ ಇದೆಯಲ್ವ, ಅದು ಸಾರ್ವಜನಿಕರಿಗೆ ಸೇರಿದ್ದು. ರಸ್ತೆಯಲ್ಲಿ ಜೈ ಶ್ರೀರಾಮ್ ಕೂಗಿದ್ರೂ ಕೂಡ ಯಾರಿಗೂ ಅಭ್ಯಂತರ ಬರಬಾರ್ದು. ಅದೇ ರೀತಿಯಾಗಿ ಶಿವಾಜಿ ಮಹಾರಾಜರಿಗೆ ಜೈಕಾರವನ್ನು ಹಾಕಿದ್ರೂ ಕೂಡ ಯಾರಿಗೂ ಕೂಡ ಉರಿಬಾರ್ದು. ಆದರೆ ಗಣೇಶ ವಿಸರ್ಜನೆ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಜೈ ಶ್ರೀರಾಮ್ ಅಂತ ಕೂಗ್ತೀವಿ ಅಂತ ಹೇಳಿದ್ರೆ ಕಲ್ಲು ತೂರಾಟ ನಡೆಸೋದು ಎಷ್ಟು ಸರಿ? ಅವರ ಮನಸ್ಥಿತಿ ಎಂತಹದ್ದು? ಯಾಕೆ ಪದೇ ಪದೇ ಗಣೇಶ ಹಬ್ಬದ ಸಂದರ್ಭದಲ್ಲೇ ಈ ರೀತಿಯ ಘಟನೆಗಳಾಗುತ್ತೆ? ನೋಡಿ, ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕಾಡುತ್ತೆ ಎಲ್ಲರಲ್ಲೂ ಕೂಡ. ಹಿಂದೂಗಳು ದೇಶದಲ್ಲಿ ಬಹುಸಂಖ್ಯಾತರು. ಹಬ್ಬ ವರ್ಷದಲ್ಲಿ 365 ದಿನ ಬರುತ್ತೆ. ಈ 365 ದಿನದಲ್ಲಿ ಹಿಂದೂಗಳು ಅದ್ಧೂರಿಯಾಗಿ ಮೆರವಣಿಗೆ ಮಾಡುವಂತಹ ಹಬ್ಬಗಳ ಪೈಕಿ ಬಹುದೊಡ್ಡ ಹಬ್ಬ ಗಣೇಶ ಹಬ್ಬ. ಮೆರವಣಿಗೆ ಕೂಡ ಆಗುತ್ತೆ. ತುಂಬ ವಿಜೃಂಭಣೆಯಿಂದ ನಾವು ತುಂಬ ಅದ್ಧೂರಿಯಿಂದಾಗಿ ಮೆರವಣಿಗೆ ಮಾಡ್ತೀವಿ. ಈ ಮೆರವಣಿಗೆಯನ್ನು ಕೂಡ ಸಹಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಈ ಸಹಿಸಿಕೊಳ್ಳೋಕ್ಕೆ ಆಗದಷ್ಟು ಅಸಹಿಷ್ಣುತೆ ಯಾಕೆ ಅನ್ನುವ ಪ್ರಶ್ನೆ. ಇದರ ಜೊತೆಗೆ ಪ್ರಚೋದನೆ ಅನ್ನುವ ಮಾತನ್ನು ಕೂಡ ಆಡ್ತಾರೆ. ಪ್ರಚೋದನೆ ಅಂದರೆ ಹಿಂದೂ ಸಂಘಟನೆಗಳಿಂದ ಕೂಡ ಪ್ರಚೋದನೆ ಆಗುತ್ತಂತೆ. ಇದೇ ಕಾರಣಕ್ಕಾಗಿ ಅವರು ಕೂಡ ಈ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಕಲ್ಲು ಹಾಕ್ತಾರಂತೆ. ಅಲ್ರಿ, ಪ್ರಚೋದನೆ ಆದರೆ ಒಂದು ಅರ್ಧ ಗಂಟೆ ಸೈಲೆಂಟ್ ಆಗಿದ್ದರೆ ಏನು ಅವ್ರ ಅಪ್ಪನ ಗಂಟು ಹೋಗ್ಬಿಡುತ್ತಾ ಅಂತ ಪ್ರಶ್ನೆ ಕೂಡ ಇರುತ್ತೆ. ಒಂದು ಅರ್ಧ ಗಂಟೆ ಮಸೀದಿ ಮುಂದೆ ಹಿಂದೂಗಳು ತುಂಬ ಉತ್ಸಾಹದಿಂದ ಕುಣಿದ್ರೆ ಜೈಕಾರವನ್ನು ಹಾಕಿದ್ರೆ ಆ ಅರ್ಧ ಗಂಟೆ ಇಲ್ಲ 1 ಗಂಟೆ ಸಹಿಸಿಕೊಳ್ಳೋಕ್ಕಾಗೋದಿಲ್ವಾ? ಅಲ್ಲ, ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಏನು ತಪ್ಪಿದೆ ಅಂತ ಈ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ BJP ವಕ್ತಾರರಾಗಿರುವಂಥ ಗೋವಿಂದರಾಜು ಅವರು, ಅದೇ ರೀತಿಯಾಗಿ ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ವಕ್ತಾರರಾಗಿರುವಂಥ ಮೋಹನ್ ಗೌಡ ಅವರು. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ಗೌಡ ಅವರೇ, ಏನು ಹೇಳ್ತೀರಿ ಮದ್ದೂರಲ್ಲಿ ನಡೆದಿರೋಂಥ ಘಟನೆ ಬಗ್ಗೆ? ನಿನ್ನೆ ಮದ್ದೂರಲ್ಲಿ ಪೊಲೀಸರು ಅಮಾಯಕ ಗಣೇಶ ಭಕ್ತರ ಮೇಲೆ ಮಾರಣಾಂತಿಕವಾಗಿ, ಭಯಾನಕವಾಗಿ, ಕ್ರೂರವಾಗಿ ಏನು ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಆ ಘಟನೆಯನ್ನು ನಾನು TV ಚಾನಲಲ್ಲಿ ನೋಡ್ತಾ ಇದ್ದೆ. ಅದು ನೋಡಿದಾಗ ನನಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಜಲಿಯನ್ ವಾಲಾಬಾಗ್ನಲ್ಲಿ ಯಾವ ರೀತಿಯಾಗಿ ಬ್ರಿಟಿಷರು ಬರ್ಬರವಾಗಿ, ಭೀಕರವಾಗಿ ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಕೂಗುವಂಥ ನಮ್ಮ ಸ್ವತಂತ್ರ ಹೋರಾಟಗಾರರ ಮೇಲೆ ಗುಂಡಿನ ಸುರಿಮಳೆಯನ್ನು ಹಾಕ್ತಾಯಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಗಣಪತಿ ಬಪ್ಪ ಮೋರೆಯ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಮಾಡುವಂತಹ ಅಮಾಯಕ ಮಹಿಳೆಯರ ಮೇಲೆ ಬರ್ಬರವಾಗಿ ಲಾಠಿ ಪ್ರಹಾರ ಮಾಡಿರುವಂಥದ್ದು. ಇವತ್ತು ನಾವು ಯಾವ ದೇಶದಲ್ಲಿ ಇದ್ದೇವೆ, ಯಾವ ಸ್ಥಿತಿಯಲ್ಲಿದ್ದೇವೆ, ಅದು ನನಗೆ ಗಮನಕ್ಕೆ ಬರ್ತಾಯಿತ್ತು. ನೋಡಿ, ಪ್ರತಿ ವರ್ಷ ಗಣೇಶೋತ್ಸವ ಆಚರಣೆಯನ್ನು ಮಾಡ್ತಾರೆ.
ಗಣೇಶೋತ್ಸವಕ್ಕೆ ಮೊದಲು ರೂಟ್ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿ ಗಲಾಟೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿನೂ ಸಹ ನಮಗೆ ರಕ್ಷಣೆ ಕೊಡಬೇಕು ಹೇಳುವ ಮನವಿಯನ್ನು ಹಿಂದೂ ಸಂಘಟನೆಯ ಮುಖಂಡರು, ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆ ಇವರೇನು 25 ಪರ್ಮಿಷನ್ ಕೇಳಿದ್ರಲ್ಲ ಅವರಿಗೆಲ್ಲರೂ ಕೊಟ್ಟಿದ್ದಾರೆ. ಯಾವಾಗ ಮಸೀದಿ ಹತ್ತಿರ ಇದು ಬರುತ್ತೆ ಆವಾಗ ಕಲ್ಲು ತೂರಾಟ ಪ್ರಾರಂಭ ಆಗುತ್ತೆ. ಸುಮಾರು 100ಕ್ಕೂ ಸ್ಥಳೀಯರ ಪ್ರತ್ಯಕ್ಷದರ್ಶಿಯವರ ಪ್ರಕಾರ 100ಕ್ಕೂ ಹೆಚ್ಚು ಮುಸಲ್ಮಾನರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ ಸ್ಟ್ರೀಟ್ ಲೈಟನ್ನು ಬಂದ್ ಮಾಡಿ ವ್ಯವಸ್ಥಿತವಾಗಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡ್ತಾರೆ. 32ಕ್ಕೂ ಹೆಚ್ಚು ಗಣೇಶ ಭಕ್ತರು ಗಾಯಗೊಳ್ತಾರೆ. ತದನಂತರ ಮರುದಿನ ಪ್ರತಿಭಟನೆ ಮಾಡಬೇಕಾದ್ರೆ, ಅದನ್ನು ವಿರೋಧಿಸಿ ಖಂಡಿಸಬೇಕಾದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ನಿನ್ನೆ ವರದಿ ಪ್ರಕಾರ 500 ಅಮಾಯಕ ಗಣೇಶ ಭಕ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿದ್ದಾರೆ. ಇಷ್ಟೆಲ್ಲ ಆಘಾತ ಆಗಿದೆ. ಗಣೇಶೋತ್ಸವ ಪ್ರತಿ ಹಬ್ಬ ಬಂದಾಗ, ಈ ವರ್ಷ ಗಣೇಶೋತ್ಸವದಲ್ಲಿ ರಾಯಚೂರಲ್ಲಿ ಕಲ್ಲು ತೂರಾಟ ಆಗಿದೆ, ಸಾಗರದಲ್ಲಿ ಗಣೇಶನ ಮೂರ್ತಿ ಮೇಲೆ ಉಗುಳಿದ್ದಾರೆ. ಕಳೆದ ಬಾರಿ ಅನೇಕ ಕಡೆಗಳಲ್ಲಿ, ಕೋಲಾರದಲ್ಲಿ ರಾಮನವಮಿ ಉತ್ಸವದಲ್ಲಿ ಕಲ್ಲು ತೂರಾಟ ಆಗಿದೆ, ಹನುಮಾನ್ ಜಯಂತಿ ಉತ್ಸವದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಇಡೀ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಎಲ್ಲೆಲ್ಲಿ ಗಣೇಶೋತ್ಸವ ಇರ್ಬೋದು, ಈ ಥರ ಉತ್ಸವ ಆಚರಣೆ ಮಾಡಬೇಕಾದ್ರೆ ಶಾಂತಿಯಿಂದ ಆಚರಣೆ ಮಾಡದಂಥ ಸ್ಥಿತಿ ಇದೆ. ಅಲ್ಪಸಂಖ್ಯಾತರ ಮತಾಂತರದಿಂದ ಆಕ್ರಮಣ ಆಗತ್ತೆ. ಅಂದರೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತು ಯಾವ ರೀತಿ ಸ್ಥಿತಿ ಇವತ್ತು ನಮ್ಮ ಇದರಲ್ಲಿ ನಿರ್ಮಾಣ ಆಗಿದೆ. ದುರ್ದೈವ ಅಂತ ಹೇಳಿದರೆ, ನಿನ್ನೆ ಯಾರು ಕಲ್ಲು ತೂರಾಟ ಮಾಡಿದರೆ, ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿದರೆ, ಅವ್ರ ವಿರುದ್ಧ ಮಾತಾಡೋದ್ರ ಬದಲು ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲಿ ಮಸೀದಿ ಮುಂದೆ ಯಾಕೆ ಅಲ್ಲಿ ಗಣೇಶ ಮೆರವಣಿಗೆ ಹೋಯಿತು. ಅದೇ ರೀತಿಯಲ್ಲೇ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಹಿಂದೂಗಳಿಂದಲೂ ಕಲ್ಲು ತೂರಾಟ ಆಗಿದೆ, ಅದಕ್ಕೋಸ್ಕರ ಇದಾಗಿದೆ. ಬಿ ಕ ಹರಿಪ್ರಸಾದ್ ಹೇಳ್ತಾರೆ ಈ ಒಂದು ಗಲಭೆಗೆ ಕಾರಣ ಹಿಂದೂ ಕಾರ್ಯಕರ್ತರು. ಇವತ್ತು ಪೊಲೀಸರು ಅಲ್ಲಿ ಸುಮಾರು 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಅರೆಸ್ಟ್ ಮಾಡಿದರಲ್ಲಿ ಯಾರಾದರೂ ಒಬ್ಬ ಹಿಂದೂ ಕಾರ್ಯಕರ್ತ ಇದ್ದಾರಾ? ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂತೇಳಿ ಇಷ್ಟೆಲ್ಲ ಇವತ್ತು ಮದ್ದೂರಿನಲ್ಲಿ ಹಿಂದೂಗಳು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಧಾರ್ಮಿಕ ಹಕ್ಕಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. 10% ಅಲ್ಪಸಂಖ್ಯಾತರು ಇರುವಂಥ, 90% ಹಿಂದೂಗಳೇ ಇರುವಂಥ ಮದ್ದೂರಿನಲ್ಲಿ ಹಿಂದೂಗಳು ತಮ್ಮ ಹಬ್ಬವನ್ನು ಶಾಂತ ರೀತಿಯಿಂದ ಬಹಿರಂಗವಾಗಿ ಆಚರಣೆ ಮಾಡದಂತಹ ಸ್ಥಿತಿ ಇದೆ ಅಂತ ಹೇಳಿದರೆ, ಇವತ್ತು ಕೇರಳದಲ್ಲಿ ಒಂದು ರಂಗೋಲಿಯನ್ನು ದೇವಸ್ಥಾನದ ಎದುರು ಹಾಕಿದ್ದಕ್ಕಾಗಿ ಇವತ್ತು FIR ದಾಖಲಾಗತ್ತೆ. ಕಾಶ್ಮೀರದಲ್ಲಿ ಇವತ್ತು ಹಬ್ಬ ಉತ್ಸವ ಆಚರಣೆ ಮಾಡದಂಥ ಸ್ಥಿತಿ ಇದೆ. ಇವತ್ತು ವೆಸ್ಟ್ ಬೆಂಗಾಳದಲ್ಲಿ ಇವತ್ತು ಹಿಂದೂ ಹಬ್ಬಗಳಿಗೆ ಬ್ಯಾನ್ ಆದಂಥ ಸ್ಥಿತಿಯಲ್ಲಿದೆ. ಇವತ್ತು ಬಾಂಗ್ಲಾದೇಶ ಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಮದ್ದೂರಲ್ಲಿ ಈ ಥರ ಘಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಭವಿಷ್ಯದ ಹಿಂದೂಸ್ತಾನ ಯಾವ ಕಡೆಗೆ ಹೋಗ್ತಾ ಇದೆ? ನನಗನ್ನಿಸುತ್ತೆ ಇವತ್ತು ಮದ್ದೂರಿನಲ್ಲಿ ನಡೆದಂಥ ಘಟನೆ, ದಸರಾದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಇನಾಗ್ರೇಷನ್ ಮಾಡುವಂಥದ್ದು, ಮತ್ತೊಬ್ಬ ಕಾಂಗ್ರೆಸ್ ಶಾಸಕರು ನಾನು ಮುಸ್ಲಿಂ ಆಗಿ ಮುಂದಿನ ಜನ್ಮದಲ್ಲಿ ಹುಡ್ತೇನೆ ಅಂತ ಹೇಳುವ ಎಲ್ಲ ಘಟನೆಗಳನ್ನು ನೋಡಿದರೆ ನಮ್ಮ ರಾಜ್ಯದಲ್ಲಿ ಏನಾದರೂ ಟಿಪ್ಪು ಸುಲ್ತಾನನ ಆಡಳಿತ ನಡೀತಾ ಇದೆ ಅಂತೇಳಿ ಭಾಸವಾಗುತ್ತದೆ. ಅಂದರೆ ನಾವೇನಾದರೂ ಅಲ್ಲಿ ಮಹಿಳೆಯರು ಹೇಳ್ತಾರೆ ಇಲ್ಲಿ ಒಂದು ಮಿನಿ ಪಾಕಿಸ್ತಾನ ನಿರ್ಮಾಣ ಆಗ್ತಿದೆ ಮದ್ದೂರಿನಲ್ಲಿ. ರಾತ್ರಿ ಅಲ್ಲಿ ಆ ಒಂದು ರಹೀಂ ನಗರದಲ್ಲಿ ಪುರುಷರು ಓಡಾಡೋಂಗೆಲ್ಲ ಮಚ್ಚು ಲಾಂಗ್ ತೆಗೆದುಕೊಂಡು ಅಲ್ಪಸಂಖ್ಯಾತರು ರಾಜಾರೋಷವಾಗಿ ಓಡಾಡ್ತಾರೆ. ಅಂದರೆ ಇವತ್ತು ಮಿನಿ ಪಾಕಿಸ್ತಾನ ಇಡೀ ಎಲ್ಲೆಲ್ಲಿ ಎಷ್ಟು ನಿರ್ಮಾಣ ಆಗಿದೆ. ಅಂದರೆ ಯಾವ ರೀತಿಯಾಗಿ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಯಾವ ರೀತಿ ಆಕ್ರಮಣ ಆಗ್ತದೆ, ಹಿಂದೂಗಳ ಸ್ಥಿತಿ ಯಾವ ರೀತಿ ಆಗ್ತದೆ, ಇವತ್ತು ಆಡಳಿತ ಮಾಡುವಂತಹ ರಾಜ್ಯ ಸರ್ಕಾರಗಳು ಯಾವ ರೀತಿ ಓಲೈಕೆಯ ಪರಮಾವಧಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 60 ಈ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದ್ರಿಂದ 60ಕ್ಕೂ ಹೆಚ್ಚು ಜನರ ಮೇಲೆ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಈ ಎಲ್ಲ ಘಟನೆಗಳನ್ನು ನೋಡಿದರೆ ರಾಜ್ಯ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ಹೆಸರಿನಲ್ಲಿ ಹಿಂದೂಗಳ ಹಕ್ಕುಗಳನ್ನು, ಧಾರ್ಮಿಕ ಹಕ್ಕನ್ನು ಇವತ್ತು ದಮನ ಮಾಡ್ತಾ ಇದೆ, ಹತ್ತಿಕ್ತಾ ಇದೆ. ಹಾಗಾಗಿ ಹಿಂದೂಗಳು ಇವತ್ತು ಸಂಘಟಿತರಾಗಿ ತಮ್ಮ ಜಾತಿ, ಮತ, ಪಂಥ, ಭೇದ ಎಲ್ಲ ಮರೆತು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಒಂದು ರಕ್ಷಣೆಗಾಗಿ ಇವತ್ತು ಸಂಘಟಿತರಾಗುವಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಮದ್ದೂರಿನಲ್ಲಿ ಏನು ಕಲ್ಲು ತೂರಾಟ ಇದು ವ್ಯವಸ್ಥಿತ ಪ್ಲಾನಿಂಗ್, ಇದ್ರ ಹಿಂದೆ ಇವತ್ತು ಆ ಪೊಲೀಸ್ ಇಲಾಖೆ ರಿಪೋರ್ಟ್ ಹೇಳುತ್ತೆ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಯುವಕರು ಬಂದಿದ್ದಾರೆ, ಮುಸ್ಲಿಂ ಯುವಕರು ಬಂದಿದ್ದಾರೆ. ಯಾಕೆ ಬಂದರು? ಮೊದಲೇ ಪ್ರೀ ಪ್ಲ್ಯಾನ್ ಆಗಿದೆ. ಕಲ್ಲು ತೂರಾಟವನ್ನು ಕಳೆದ ವರ್ಷ ಆಗಿದೆ. ಕಲ್ಲನ್ನು ಅಲ್ಲಿ ಮಸೀದಿ ಮೇಲ್ಗಡೆ ಅವರು ರಾಶಿ ಹಾಕ್ಕೊಂಡಿದ್ದಾರೆ ಅಂತೇಳಿ ಯಾಕೆ ಪೊಲೀಸರು ಅದನ್ನು ತನಿಖೆ ಮಾಡಲಿಲ್ಲ? ಯಾಕೆ ಅಷ್ಟು ಬೇಜವಾಬ್ದಾರಿ? ಈಗ ಗಣೇಶೋತ್ಸವ ಮಾಡಬೇಕಂತ ಹೇಳಿದ್ರೆ BBMP ಪರ್ಮಿಷನ್ನು, ವಾಟರ್ ಪರ್ಮಿಷನ್ನು, ಬೆಸ್ಕಾಂ ಪರ್ಮಿಷನ್ನು, ಪೊಲೀಸ್ ಪರ್ಮಿಷನ್ನು, ಟ್ರಾಫಿಕ್ ಪರ್ಮಿಷನ್ನು, ಲ್ಯಾಂಡ್ ಪರ್ಮಿಷನ್ನು, 28 ಕಂಡೀಷನ್ ಹಾಕ್ತಾರೆ.
ಆದರೆ ಇವತ್ತು ಹಿಂದೂಗಳ ಮೆರವಣಿಗೆ ಹೋಗಬೇಕಾದ್ರೆ ಒಂದು ಭದ್ರತೆ ಕೊಡುವ ಜವಾಬ್ದಾರಿ ಅಲ್ಲ. ಕಲ್ಲು ತೂರಾಟ ಆದರೆ ಹಿಂದೂಗಳ ಮೇಲೆ FIR ಮಾಡ್ತಾರೆ. ಕಲ್ಲು ತೂರಾಟ ಮಾಡಿದಂಥ ಮತಾಂಧರ ವಿರುದ್ಧ ಮಾತನಾಡುವ ಬದಲು ಹಿಂದೂಗಳೇ ಅದಕ್ಕೆ ಕಾರಣ ಅಂತೇಳಿ ಇವತ್ತು ಆ ಗಲಭೆಗೆ ಇನ್ನಷ್ಟು ಕುಮ್ಮಕ್ಕು ಕೊಡುವಂಥ ಗಲಭೆ ನಂತರವೂ ಸಹ ಆ ಒಂದು ಉಸ್ತುವಾರಿ ಸಚಿವರು ಹೇಳ್ತಾರೆ ಒಂದೆರಡು ಕಲ್ಲು ತೂರಾಟ ಆಗಿದೆ ಅಂತೆ. ಒಂದೆರಡು ಕಲ್ಲಿನಿಂದಾಗಿ 32 ಜನರಿಗೆ ಮಾರಣಾಂತಿಕ ಗಾಯ ಆಗತ್ತಾ? ಉಸ್ತುವಾರಿ ಸಚಿವರು ಯಾರನ್ನ ಓಲೈಕೆ ಮಾಡ್ತಾ ಇದ್ದಾರೆ? ಇವತ್ತು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ? ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ? ಹಾಗಾಗಿ ಇವತ್ತು ಅತ್ಯಂತ ಒಂದು ಭಯಾನಕವಾದಂತಹ ಒಂದು ಇಸ್ಲಾಮಿಕ್ ಆಡಳಿತದಲ್ಲಿ ಬದುಕ್ತಾ ಇದ್ದೇವೆ ಹೇಳುವ ಭಾವನೆ ಇವತ್ತು ಈ ರಾಜ್ಯ ಸರ್ಕಾರದ ನೀತಿಯಿಂದಾಗಿ, ಆಡಳಿತದಿಂದಾಗಿ, ದಮನ ನೀತಿಯಿಂದಾಗಿ, ಇವರ ಓಲೈಕೆಯಿಂದಾಗಿ ಇವತ್ತು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ವಿಚಾರವನ್ನು ಮಾಡಬೇಕಾಗಿದೆ. ನಮ್ಮ ಗಣೇಶೋತ್ಸವ ಪ್ರತಿ ವರ್ಷ ಈಗ 140ನೇ ಗಣೇಶೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗ DJ-ಯನ್ನು ಬ್ಯಾನ್ ಮಾಡಿದ್ದಾರೆ. ಯಾಕೆ DJ-ಯನ್ನು ಬ್ಯಾನ್ ಮಾಡ್ತಾರೆ? ಈಗ ಈದ್ ಮಿಲಾದ್ ಮೆರವಣಿಗೆ ಹಿಂದೂ ಟೆಂಪಲ್ಗಳ ಎದುರುಗಡೆ ಹೋಗ್ತದೆ. ಈಗ ಕಳೆದ ಬಾರಿ ಈಗ ಬೆಂಗಳೂರಿನಲ್ಲಿ ಎಷ್ಟು ಟೆಂಪಲ್ಗಳ ಎದುರುಗಡೆ ಹೋದೆ, ಎಲ್ಲಾದರೂ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೇನು? ಒಂದಾದರೂ ಉದಾಹರಣೆ ಇದೆಯಾ? ಇವತ್ತು RSS ಹಿಂದೂ ಕಾರ್ಯಕರ್ತರು ಮದ್ದೂರು ಗಲಭೆಗೆ ಕಾರಣ ಅಂತೇಳಿ ಇವತ್ತು BK ಹರಿಪ್ರಸಾದ್ ಅವರು ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ಕಲ್ಲು ತೂರಾಟ ಮಾಡಿದವರ ಏನು ಪೊಲೀಸರು ಇವತ್ತು ಹೆಸರು ಬಿಡುಗಡೆ, ಅದರಲ್ಲಿ ಯಾರಾದರೂ ಹಿಂದೂ ಕಾರ್ಯಕರ್ತರು ಇದ್ದಾರಾ? ಅಂದರೆ ಯಾವ ರೀತಿ ಬೇಜವಾಬ್ದಾರಿಯನ್ನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಸಹ ಒನ್ ಸೈಡೆಡ್ ಆಗಿ ಅಲ್ಪಸಂಖ್ಯಾತರ ಓಲೈಕೆ, ಹಿಂದೂ ಹಬ್ಬಗಳಲ್ಲಿ ಉದ್ಘಾಟನೆಗೆ ಅವರು ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ಮಾನಸಿಕತೆಯಿಂದ ಇವತ್ತು ರಾಜ್ಯ ಸರ್ಕಾರ ಒನ್ ಸೈಡೆಡ್ ಆಗಿ ನೋಡ್ತಾ ಇದೆ, ಹಿಂದೂಗಳ ದಮನ ನೀತಿಯನ್ನು ಮಾಡ್ತಾ ಇದೆ. ಹಾಗಾಗಿ ಇದು ಅತ್ಯಂತ ಖಂಡನೀಯ ಇದೆ. ಪ್ರತಿಯೊಬ್ಬ ಹಿಂದೂಗಳು ಈ ಸಂದರ್ಭದಲ್ಲಿ ಜಾಗೃತರಾಗಿ ಇಂಥ ಘಟನೆಯನ್ನು ಜಾತಿ ಭೇದ ಮರೆತು ಇವತ್ತು ಖಂಡಿಸಿ ಹಿಂದೂ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ದೃಷ್ಟಿಯಿಂದ ಮದ್ದೂರಿನ ಹಿಂದೂಗಳು ತಮ್ಮ ಅಸ್ತಿತ್ವಕ್ಕಾಗಿ ಮತ್ತು ತಮ್ಮ ಧಾರ್ಮಿಕ ಹಕ್ಕಿಗಾಗಿ ಏನು ಹೋರಾಟವನ್ನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಬೆಂಬಲ ಇದೆ. ಆ ಹೋರಾಟದಲ್ಲಿ ಯಶಸ್ವಿಯಾಗಿ ಒಂದು ಶಾಂತ ರೀತಿಯಿಂದ ಕಾರ್ಯಕ್ರಮ ಆಗಲಿ ಅಂತ ಹೇಳುವ ಆಶಯವನ್ನು ನಾನು ವ್ಯಕ್ತ ಮಾಡ್ತೇನೆ.